Welcome to second revision class of KPSC Group 2 exam. So ಈಗ first already we have seen reservation how is it in India and how is it in ಕನ್ನಡ ಅಂತ or ಕರ್ನಾಟಕ ಅಂತ. ಈಗ ನಾವು ನೋಡೋದು ಲೈಕ್ ಡಿಫ್ರೆಂಟ್ ಏನು ಚೇಂಜಸ್ ಒಂದು ಬಿಲ್ ಇದೆ ದಟ್ ಈಸ್ ನೋಡಿ ರಿಸರ್ವೇಷನ್ ಬಿಲ್ ಆಫ್ 2022 ಆ ಬಿಲ್ನಲ್ಲಿ ಏನು ಚೇಂಜಸ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ ಅದೊಂದು. ನೆಕ್ಸ್ಟ್ ಅದಾದಮೇಲೆ ವಿ ಹ್ಯಾವ್ ಈ ಬಿಲ್ ಚೇಂಜಸ್ ಒಂದು ನೋಡಬೇಕು. ಅದಾದಮೇಲೆ ಕೆಲವೊಂದು ಕಮಿಟೀಸ್ ಇದಾವಲ್ಲ ಆ ಕಮಿಟೀಸ್ ನೋಡ್ಕೊಬೇಕು. ಸೊ ನಂತರ ಫ್ಯೂಚರಲ್ಲಿ ಏನೇನು ಚೇಂಜಸ್ ಆಗಬಹುದು ಅದು ನೋಡ್ಕೊಬೇಕು. ನಂತರ ವಿ ಹ್ಯಾವ್ ಏನು ಹೇಳೋದು ದಿಸ್ ಒನ್ that is different provisions under Karnataka reservation like Act 1990 belonging to Karnataka SC, ST and OBC Reservation Act. ಇದು 1990 ಇದರ ರೂಲ್ಸ್ ನೋಡ್ಕೊಬೇಕು. ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 13 ಅನಿಸುತ್ತೆ, 13 ರೂಲ್ಸ್ ಇದ್ದಾವೆ. ಸೊ ಅದು ನೋಡ್ಕೊಬೇಕು. ಆಮೇಲೆ ದೆನ್ ವಿ ಲಾಸ್ಟ್ ಆಗಿ 1919 ಆ್ಯಕ್ಟ್, ಕರ್ನಾಟಕ 1919 ಆ್ಯಕ್ಟ್ ಫಾರ್ SC/BC ಅದು ನೋಡ್ಕೊಳ್ಬೇಕು. ಅದಾದಮೇಲೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದನ್ನು ನೋಡಿಕೊಂಡು ಅದ್ರ ಕೆಳಗಡೆ ಕೆಲವೊಂದು ಸ್ಕೀಮ್ಸ್ ಲೈಕ್ ಆಕರ್ಷ ಸ್ಕೀಮ್ ಆ್ಯಂಡ್ PM ದಕ್ಷ ಯೋಜನಾ ಮತ್ತು ಮಹಿಳಾ ಸಮೃದ್ಧಿ ಯೋಜನೆ ನೋಡಿಕೊಂಡು ಇವತ್ತಿನ ರಿವಿಷನ್ ಮುಗಿಯುತ್ತೆ. ಆಮೇಲೆ ನಾಳೆಯಿಂದ ನಾವು ಇನ್ನೆರಡು ಮಿಕ್ಕಿರುತ್ತೆ ಲೈಕ್ ಕಾರ್ಪೊರೇಷನ್ ಡೆವಲಪ್ಮೆಂಟ್ಸ್ದು ಒಂದು, ಇನ್ನೊಂದು ಕೆಲವೊಂದು ಸ್ಕೀಮ್ಸ್ ಲೈಕ್ ಅರಿವು, ಗಂಗಾ ಕಲ್ಯಾಣ ಆ್ಯಂಡ್ ಹಾಸ್ಟೆಲ್ ಸ್ಕೀಮ್ಸ್ ಆ್ಯಂಡ್ ಆಲ್ ಅವೊಂದು ಸ್ವಲ್ಪ ನೋಡಿಕೊಂಡ್ರೆ ರಿವಿಷನ್ ಡನ್ ಫಾರ್ ಪೇಪರ್ 2. ಸೊ ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಈಗ ರಿಸರ್ವೇಷನ್ ಅಂತ ತೊಗೊಂಡ್ರೆ ನಮ್ಗೆ 2 ಟೈಪ್ಸ್ ಆಫ್ ರಿಸರ್ವೇಷನ್ ಕಾಣುತ್ತೆ. ಒಂದು ವರ್ಟಿಕಲ್ಲು, ಇನ್ನೊಂದು ಹಾರಿಜಾಂಟಲ್. ಓಕೆ, ಸೊ ವರ್ಟಿಕಲ್ ಅಂತ ತೊಗೊಂಡ್ರೆ ಇದು ST, SC, OBC, EWS ಅಂತ. ಬೇರೆ ಹಾರಿಜಾಂಟಲ್ ತೊಗೊಂಡ್ರೆ STಯಲ್ಲಿ ಮತ್ತು SCಯಲ್ಲಿ ಮತ್ತು OBCಯಲ್ಲಿ ಅವರಲ್ಲಿ ಇಂಡಿವಿಜುವಲ್ ಆಗಿ ವುಮೆನ್ಗೆ, ವೆಟರನ್ಸ್ಗೆ ಆ್ಯಂಡ್ PWS ಅವ್ರಿಗೆಲ್ಲನೂ ಸಪ್ರೇಟ್ ಇರ್ತವೆ. ಅದಕ್ಕೋಸ್ಕರ ಹಾರಿಜಾಂಟಲ್ ರಿಸರ್ವೇಷನ್ ಅಂತೀವಿ. ಓಕೆ, ಸೊ ವರ್ಟಿಕಲ್ ರಿಸರ್ವೇಷನ್ ಸದ್ಯಕ್ಕೆ ಏನಿದೆ ಅಂತಂದರೆ ಸದ್ಯಕ್ಕಿರೋದು ಲೈಕ್ SCಗೆ ವಿ ಹ್ಯಾವ್ 15%, 17% ಅಲ್ಲ, ನೆಕ್ಸ್ಟ್ ಅಪ್ಕಮಿಂಗ್ ಚೇಂಜಸ್ 17% ಮಾಡಬೇಕಂತ ಬಿಲ್ ಇಂಟ್ರೊಡ್ಯೂಸ್ ಆಗಿದೆ 2022 ಅಲ್ಲಿ. SCಗೆ ಪ್ರಸ್ತುತ 5%, ಕ್ಯಾಟಗರಿ 1ಗೆ 4%, 2A 15%, 2B ಅಗೇನ್ 4%, 3A ನಮಗೆ 4% ಆ್ಯಂಡ್ 3A 6%, 3B ಬಂದು ವಿ ಹ್ಯಾವ್ ಆ್ಯಸ್ ಆಫ್ ನಾವು 4% ಇದೆ. ಸೊ ಅದು ಚೇಂಜಸ್ ಮಾಡ್ತಾರೆ. ಲೈಕ್ ಅದರಲ್ಲಿ ಹಾರಿಜಾಂಟಲ್ ರಿಸರ್ವೇಷನ್ಸ್ ಏನಿದೆ ವುಮೆನ್ಗೆ 33%, PWS ಅವ್ರಿಗೆ 5%, ಎಕ್ಸ್ ಸೋಲ್ಜರ್ಸ್ಗೆ 10%, ಥರ್ಡ್ ಜೆಂಡರ್ಗೆ ಫಸ್ಟ್ ಟೈಮ್ ಕರ್ನಾಟಕದಲ್ಲೇ ಕೊಟ್ಟಿರೋದು 1% ಇನ್ ಆಲ್ ABCD ಗ್ರೂಪ್ ಎಕ್ಸಾಮ್ಸಲ್ಲಿ. ಮತ್ತು EWS 10%, ಬಟ್ ಅದು ನಾವು ಅಪ್ರೂವ್ ಮಾಡಿದ್ದೀವಿ, ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ನೋಡಬೇಕು. ಆ 2022 ಬಿಲ್ನಲ್ಲಿ ಇದೆ. ಸೊ ಟೋಟಲ್ ಪ್ರಸ್ತುತ ಇರೋದು 50% ಆಫ್ ರಿಸರ್ವೇಷನ್ ಇನ್ ಕರ್ನಾಟಕ. ಫ್ಯೂಚರಲ್ಲಿ 66% ಮಾಡಬೇಕು ಅನ್ನೋದು ಬಿಲ್ನಲ್ಲಿ ಹೇಳುತ್ತೆ. ಓಕೆ, ಸೊ ಅದು ಅಲ್ಲದೆ ರಿಸರ್ವೇಷನ್ ಅನ್ನೋದು 371J ಅಂತ ಹೈದ್ರಾಬಾದ್ ಕರ್ನಾಟಕ ರೀಜನ್ಸ್ಗೆ ಕೊಡ್ತೀವಿ. ಸೊ ಹೈದ್ರಾಬಾದ್ ಕರ್ನಾಟಕ ರೀಜನ್ಸ್ ಯಾವ ಬರುತ್ತೆ ಮೇಜರ್ಲಿ ಅಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಆ್ಯಂಡ್ ಬಳ್ಳಾರಿ. ಹೆಡ್ ಕ್ವಾರ್ಟರ್ಸನ್ನು ಕಲಬುರಗಿಯಲ್ಲೇ ಇದೆ. ಓಕೆ, ಸೊ ನಾವು ಇದನ್ನು ಕಲ್ಯಾಣ ಕರ್ನಾಟಕ ಅಂತ ಕೂಡ ಕರಿತೀವಿ. ಸೊ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಏನಂದರೆ ಇಲ್ಲಿ ರಿಸರ್ವೇಷನ್ ಅಂದಾಗ 2 ಟೈಪ್ಸಲ್ಲಿ ಮಾತಾಡ್ಕೊತೀವಿ, ಎಜುಕೇಷನಲ್ ಆ್ಯಂಡ್ ಜಾಬ್ ರಿಲೇಟೆಡ್ ರಿಸರ್ವೇಷನ್. ಸೊ ಇದು ಫಸ್ಟ್ ನೋಡಿದ್ರೆ ನಾವು ಇದರಲ್ಲಿ ನೋಡ್ಕೊಳ್ಳೋಣ. ಲೈಕ್ ಎಜುಕೇಷನ್ಗೆ ಏನಿದೆ 8%, ನೀವು ಔಟ್ಸೈಡ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಸ್ ಇದ್ದರೆ 8% ಕೊಡ್ತಾರೆ, ಇಲ್ಲ ಯು ಹ್ಯಾವ್ 70% ರಿಸರ್ವೇಷನ್ ಥರ. ಓಕೆ, 70%. ವೆರಸ್ ಇನ್ ನಮಗೆ ಏನು ಹೇಳೋದು ಜಾಬ್ಸಲ್ಲಿ ಬಂದಾಗ A ಆ್ಯಂಡ್ B ಗ್ರೂಪ್ ಎಕ್ಸಾಮ್ಗೆ ಸೊ 70% ಅದೇ ರೀಜನಲ್ಲಿದ್ದರೆ, ಲೋಕಲ್ ವೇಕೆನ್ಸೀಸ್ ಇದ್ದರೆ, ಇಲ್ಲಾಂದರೆ 80% ಔಟ್ಸೈಡ್ ಆಫ್ ಕಲ್ಯಾಣ ಕರ್ನಾಟಕ. ಓಕೆ, ಆಮೇಲೆ C ಆ್ಯಂಡ್ Dಗೆ 80 to 85% ಕೊಡ್ತಾರೆ ವಿತಿನ್ ಆ ಲೋಕಲ್ ಕ್ರೈಟೀರಿಯಾಗೆ.
ಔಟ್ಸೈಡ್ ಬಂದರೆ 8%. ಓಕೆ. ಸೊ ನೆಕ್ಸ್ಟ್ ನೋಡಿದ್ರೆ ಬಿಲ್ ಹೇಳಿದೆ ಆಗಲೇ ನಾನು 2022 ರಿಸರ್ವೇಷನ್ ಬಿಲ್ ಇದೆ ಅಂತ. ಸೊ ಸ್ಟಿಲ್ ಅದು ಬಿಲ್ ಸ್ಟೇಜಲ್ಲೇ ಇದೆ, ಬಿಕಾಸ್ ಎಸ್ ಸಿ ಮತ್ತು ಎಸ್ ಟಿಗೂ ಚೇಂಜಸ್ ಮಾಡಿದ್ದಾರೆ. ಎಸ್ ಸಿಗೆ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇತ್ತು, ಅದು 15%ಅನ್ನು ಅಂದರೆ ಅಲ್ಲಿ 70% ಅಪ್ಕಮಿಂಗ್ ಹೇಳಿದ್ದೆ. ಇಲ್ಲಿ ನೋಡಿ 15%ಇಂದ 17%ಗೆ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಬಿಲ್. ಓಕೆ. ಮತ್ತು ಎಸ್ ಟಿಗೆ 3% ಇದೆ, ಅದು 7% ಮಾಡಬೇಕು ಅಂತ ಬಿಲ್ಲಲ್ಲಿ ಹೇಳುತ್ತೆ. ಸೊ ಹಾಗಾಗಿ ಇದು ಎಸ್ ಸಿ ಎಸ್ ಟಿನ ಟಚ್ ಮಾಡ್ತದೆ, ಹಾಗಾಗಿ ಪ್ರೆಸಿಡೆಂಟ್ ಅಸೆಂಟ್ ಬೇಕು. ಸೊ ಅದು ಇನ್ನೂ ಬಿಲ್ ಸ್ಟೇಜಲ್ಲೇ ಇದೆ, ಇನ್ನೂ ಅಸೆಂಟ್ ಬರಬೇಕು. ಅಸೆಂಟ್ ಬಂದಾದಮೇಲೆ ಅದು ಆ್ಯಕ್ಟ್ ಆಗುತ್ತೆ. ಓಕೆ. ಸೊ EWS ಅಷ್ಟೇ ನಾವು ಅಪ್ರೂವ್ ಮಾಡಿದ್ವಿ, ಬಟ್ ಇನ್ನೂ ಇಂಪ್ಲಿಮೆಂಟೇಷನ್ ಇಲ್ಲ. ಸೊ ಅದನ್ನು ಸೇರಿಸಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಪ್ಕಮಿಂಗ್ ಬಿಲ್ ಪ್ರಕಾರ 66% ರಿಸರ್ವೇಷನ್ ಕೊಡೋಂಗಾಗುತ್ತೆ. ಸೊ ಅದಕ್ಕೆ ಒಂದು ಕಮಿಟಿನೂ ಇದೆ, ನಾಗಮೋಹನ್ ದಾಸ್ ಕಮಿಟಿ ಅಂತ. ಇವರು ರೆಕಮೆಂಡ್ ಮಾಡಿದರು, ಲೈಕ್ ಡ್ರೈಯರ್ ರೀಜನ್ ವೆಸ್ಟರ್ನ್ ಘಾಟ್ಸಲ್ಲಿರೋರಿಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಅಂತ. ಸೊ ಆ ಪ್ರಕಾರವಾಗಿ EWSಗೂ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟು ನಮ್ಮ ಬಿಲ್ಲಲ್ಲಿ ಆ್ಯಡ್ ಮಾಡಿದ್ದೀವಿ. ಯಾವ ಕಮಿಟಿ ಅದು? ನಾಗಮೋಹನ್ ದಾಸ್ ಕಮಿಟಿ. ಓಕೆ. ಆ್ಯಂಡ್ ಆಲ್ಸೋ ಎಸ್ ಟಿ ಎಸ್ ಸಿ ಅವ್ರಿಗೂ ರಿಸರ್ವೇಷನ್ ಇನ್ಕ್ರೀಸ್ ಮಾಡಬೇಕು ಅಂತ ಮಾಡಿದ್ದೀವಿ, 15 to 17%, 3 to 7%, ರೈಟ್? ಹಾಂ. ಸೊ ಇವಾಗ ನಾವು ಕ್ಯಾಟಗರಿ 1ಅಲ್ಲಿ ಯಾರು ಬರ್ತಾರೆ, 2A 2B 3A, ಅದರಲ್ಲಿ ಸ್ವಲ್ಪ ಬೇಸಿಕ್ ನೋಡ್ಕೊಬೇಕು. ಎಸ್ ಸಿಯಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಂತ ಡಿಫ್ರೆಂಟ್ ಇರ್ತವೆ. ಇದು ಅಷ್ಟು ಇಂಪಾರ್ಟೆಂಟ್ ಬರೋದಿಲ್ಲ ನಮಗೆ. ಬಟ್ ಕ್ಯಾಟಗರಿ 1ಅಲ್ಲಿ ಲೈಕ್ ಈ ಜೋಗಿ ಮಡಿವಾಳ ಅಂತವರು. 2Aದಲ್ಲಿ ಬರೋದು ಆ್ಯಕ್ಚುಲಿ ಇಟ್ಸ್ ನಾಟ್ ಒಕ್ಕಲಿಗ. 2B ಐ ಮೀನ್ ಇದು 3Aಗೆ ಬರಬೇಕು, ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. 2Aಗೆ ಈ ಕುರುಬ ಅಂತವ್ರು ಬರ್ತಾರೆ. 2Bಯಲ್ಲಿ ಮುಸ್ಲಿಮ್ಸ್ ಅಫ್ಕೋರ್ಸ್. 3Aಯಲ್ಲಿ ಇದು ಮರಾಠ ಜೈನ್ ಅವರನ್ನು. 3Bಯಲ್ಲಿ ಲಿಂಗಾಯತ್ಸ್ ಕ್ರಿಶ್ಚಿಯನ್ಸ್ ಇವರೆಲ್ಲ ಬರ್ತಾರೆ. ಓಕೆ. ನೆಕ್ಸ್ಟು ಈ ರಿಸರ್ವೇಷನ್ ಸ್ಟಾರ್ಟ್ ಆಗಬೇಕಾದಾಗಿಂದನೂ ನಮಗೆ ಡಿಫ್ರೆಂಟ್ ಕಮಿಟೀಸ್ ಇರ್ತಾವಲ್ಲ, ವಾಟ್ ವರ್ ದೋಸ್ ಕಮಿಟೀಸ್ ಅಂತ ನಮಗೆ ಕ್ರೊನಾಲಜಿಕಲ್ ಆರ್ಡರ್ ಗೊತ್ತಿದ್ರೆ ಒಳ್ಳೆಯದು. ಫಸ್ಟ್ ಒನ್ ಬಂದು ಮಿಲ್ಲರ್ ಕಮಿಟಿ 1918ನಲ್ಲಿ. ನಂತರ ನಾಗನಗೌಡ ಕಮಿಟಿ, ಹಾವನೂರು ಕಮಿಟಿ, ವೆಂಕಟಸ್ವಾಮಿ ಕಮಿಷನ್, ಮಂಡಲ್ ಕಮಿಷನ್ ನಮ್ಗೆ ಗೊತ್ತು, ಇದು ನೇಷನ್ ವೈಡ್ OBC ಕೊಡಬೇಕು ಅಂತ. ಆನಂತರ ಕಾಂತರಾಜ್ ಕಮಿಟಿ. ಆ್ಯಂಡ್ ರೀಸೆಂಟಾಗಿ ಈಗ ಎಂಡ್ ಆಗಿರೋದು 2024ಗೆ ಎಂಡ್ ಆಗಿರೋದು ಜಯಪ್ರಕಾಶ್ ಹೆಗ್ಡೆ ಕಮಿಟಿ. ಎವ್ರಿ 3 year ಇದು ಬರುತ್ತೆ, ಒಂದು ಕಮಿಟಿ ಮಾಡ್ತಾರೆ SCBC ಅಂತ. ಸೊ ಅದರಲ್ಲಿ 5 members ಇರ್ತಾರೆ. ಓಕೆ. ಸೊ ನೆಕ್ಸ್ಟ್ ಬಂದು ಕರ್ನಾಟಕ SC/ST OBC ರಿಸರ್ವೇಷನ್ ಆ್ಯಕ್ಟ್ 1990ಅಲ್ಲಿ. ಸೊ ಅದು 4th March 1991ನಲ್ಲಿ ಇನ್ ಎಫೆಕ್ಟ್ ಆಯಿತು ಅಂತ ಹೇಳಿದ್ದಾರೆ. ಓಕೆ. ಸೊ ಇದರ ಪ್ರಕಾರ ಕೆಲವೊಂದು ರೂಲ್ಸ್ ಮಾಡಿದ್ರು, ಅದು ರೂಲ್ಸ್ ಬರೋಕ್ಕೆ ಇನ್ನೊಂದು 2 years ಹಿಡಿಸ್ತು. 1992ಅಲ್ಲಿ ರೂಲ್ಸ್ ಬಂತು. ರೂಲ್ಸ್ ಪ್ರಕಾರ ನಮಗೆ ಡಿಫ್ರೆಂಟ್ ಶೆಡ್ಯೂಲ್ಸ್, ಐ ಮೀನ್ ಸೆಕ್ಷನ್ಸು ಇರ್ತವೆ. ಸೊ ಸೆಕ್ಷನ್ 1ಅಲ್ಲಿ ಸೆಕ್ಷನ್ 1 ಸುಮ್ಮನೆ ಟೈಟಲ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಇಂಪಾರ್ಟೆಂಟ್ ಆಗಿದ್ದು ನೋಡೋಣ. ಸೊ ಇದು ಏನಂದರೆ OBC ಸರ್ಟಿಫಿಕೇಟ್ ಹೆಂಗೆ ತೊಗೊತೀರಾ, ಯಾರ ಹತ್ರದಿಂದ ತೊಗೊತೀರಾ, ಆ್ಯಂಡ್ ಅದ್ರ ವೆರಿಫಿಕೇಷನ್ ಯಾರು ಮಾಡ್ತಾರೆ, ನೀವು ಫೇಕಾಗಿ ತೊಗೊಂಡಿದ್ರೆ ಏನು ಪನಿಷ್ಮೆಂಟ್, ಅದರ ರಿಲೇಟೆಡ್ ರೂಲ್ಸ್ ಇಲ್ಲಿರ್ತವೆ. ಓಕೆ. ಸೊ ಈಗ ಇಶ್ಯೂ ಮಾಡೋದು 3A ಪ್ರಕಾರ ಅಂದರೆ ನಾವು ಐ ಮೀನ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾದ್ರೆ ABC ಫಾರ್ಮೆಟಲ್ಲಿ ಅಪ್ಲೈ ಮಾಡಬೇಕು. ಸೊ ಇವರು ತಹಶೀಲ್ದಾರ್ ಅವರು ವೆರಿಫಿಕೇಷನ್ ಮಾಡ್ತಾರೆ 2 monthsಲ್ಲಿ. ಓಕೆ. ಅದು 4A ಪ್ರಕಾರ, ಸೆಕ್ಷನ್ 4A ಪ್ರಕಾರ ಅವರು ವೆರಿಫಿಕೇಷನ್ ಮಾಡ್ತಾರೆ. ಇನ್ ಕೇಸ್ ಅದು ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದರೆ ಅವರು ಎಂಕ್ವೈರಿ ಮಾಡ್ತಾರೆ, ಲೈಕ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಮೇಲೆ. ಅದೇ SC/ST ಅವರಾದರೆ ಅವ್ರ ಆಂಥ್ರೋಪಾಲಜಿಕಲ್ ಬೇಸಿಸ್ ಮೇಲೆ ನೋಡ್ತಾರೆ, ಇಲ್ಲಾಂದರೆ ಲೋಕಲ್ ವೆರಿಫಿಕೇಷನ್ಗೆ ಹೋಗ್ತಾರೆ. ಓಕೆ. ಎಂಕ್ವೈರಿ ಮಾಡಿ ದೇಲ್ಸೆ ಇನ್ ಕೇಸ್ ಅದು ರಿಜೆಕ್ಟ್ ಆದರೆ ದೆನ್ ವಿ ಕ್ಯಾನ್ ಗೋ ಫಾರ್ ಹೈಯರ್ ಅಪೀಲ್. ಅದು 3Bಯಲ್ಲಿ ಇರುತ್ತೆ. ಅಕಾರ್ಡಿಂಗ್ ಟು 4A ರಿಜೆಕ್ಟ್ ಆದರೆ ವಿ ಕ್ಯಾನ್ ಗೋ ಫಾರ್ ಹೈಯರ್ ಅಪೀಲ್. ಯಾರ ಹತ್ರ? ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಬಹುದು. ಅವ್ರು 1 monthಲ್ಲಿ ಅವರು ಹೇಳಬೇಕು. ಓಕೆ. 3Cಯಲ್ಲಿ ವ್ಯಾಲಿಡಿಟಿ ಬಗ್ಗೆ ಮಾತಾಡುತ್ತೆ. ಸೊ ಇದು 5 years ವ್ಯಾಲಿಡಿಟಿ ಇದೆ, ಅಂಟಿಲ್ ಕ್ಯಾನ್ಸಲ್ ಆಗಿಲ್ಲ ಅಂದರೆ 5 yearsವರೆಗೂ ಅಂತ. ಸೊ ಸೆಕ್ಷನ್ 4ಅಲ್ಲಿ ರೂಲ್ 4, ವಿ ಕ್ಯಾನ್ ಸೇ ರೂಲ್ 4, ಕ್ಯಾಸ್ಟ್ ವೆರಿಫಿಕೇಷನ್ ಕಮಿಟಿ. ಒಂದು ಕಮಿಟಿ ಎಷ್ಟು ವೆರಿಫಿಕೇಷನ್ ಮಾಡ್ತಾರೆ ಅಂತ ಹೇಳಿದ್ನಲ್ವ, ಸೊ ಅದಕ್ಕೆ ಒಂದು ಕಮಿಟಿ ಇರಬೇಕು, ಅದೇ ಕ್ಯಾಸ್ಟ್ ವೆರಿಫಿಕೇಷನ್ ಕಮಿಟಿ. ಸೊ ಈ ಕಮಿಟಿಯಲ್ಲಿ ವಿ ಹ್ಯಾವ್ 4 members, ಡೆಪ್ಯೂಟಿ ಕಮಿಷನರ್, ಡೆಪ್ಯೂಟಿ ಸೆಕ್ರೆಟರಿ ಆಫ್ ಲೈಕ್ ಈಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಜಿಲ್ಲಾ ಪಂಚಾಯತ್. ಓಕೆ. ತಹಶೀಲ್ದಾರ್, ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್, ಇವ್ರು ಬಂದು SC/ST ಸರ್ಟಿಫಿಕೇಟ್ ಕೊಡೋಕ್ಕೆ. ಓಕೆ. ಈ ಕಮಿಟಿ ಇರುತ್ತೆ, ಇವ್ರು ವೆರಿಫಿಕೇಷನ್ ಮಾಡ್ತಾರೆ. ಅದೇ ಥರ
ರೂಲ್ 5 ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಇದು ಒ ಬಿ ಸಿಗೆ, ಬಿಕಾಸ್ ಇನ್ಕಮ್ನು ವೆರಿಫೈ ಮಾಡಬೇಕಲ್ಲ, ಸೇಮ್ ಮೆಂಬರ್ಸ್ ಇರ್ತಾರೆ ಇಲ್ಲೂ. ಬಟ್ ಇನ್ಸ್ಟೆಡ್ ಆಫ್ ನೋಡಿ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ವಿ ಹ್ಯಾವ್ ಡಿಸ್ಟ್ರಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟಿ ಆಫೀಸರ್ ಇರ್ತಾರೆ, ಅದೇ ಡಿಫ್ರೆನ್ಸ್ ಅಷ್ಟೇ. 6ಅಲ್ಲಿ ನಮಗೆ ರೂಲ್ 6ಅಲ್ಲಿ ವ್ಯಾಲಿಡಿಟಿ ಆಫ್ ಎ ಸರ್ಟಿಫಿಕೇಟ್ ಹಿಂಗೆ ಅದು ಇಶ್ಯೂಡ್ ಬೈ ಕಮಿಟಿ ಅಂತ. ಓಕೆ, ದ ಕ್ಯಾಸ್ಟ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಆರ್ ವ್ಯಾಲಿಡ್ ಅಂಟಿಲ್ ಕ್ಯಾನ್ಸಲೇಷನ್, ಇದು ಆಲ್ರೆಡಿ ನಾವು ನೋಡಿದ್ರಿ, ಅದು ಇಲ್ಲಿಂದ ತೊಗೊಂಡ್ರು. ಓಕೆ, ಆ 5 ಇಯರ್ಸ್ಗಿಂತ ಮುಂಚೆ ಕ್ಯಾನ್ಸಲ್ ಮಾಡಬಹುದು ಇನ್ ಕೇಸ್ ಅವ್ರ ರಿಲಿಜನ್ ಚೇಂಜ್ ಮಾಡಿದ್ರು, ಇಲ್ಲ ಫೇಕಾಗಿ ತೊಗೊಂಡಿದ್ರು ಅಂತ. ಮತ್ತೆ ಇಲ್ಲ ಕ್ರೀಮಿ ಲೇಯರ್ ದಾಟಿದೆ ಅಂತಲೂ ಕ್ಯಾನ್ಸಲ್ ಆಗಬಹುದು. ಓಕೆ, ನೆಕ್ಸ್ಟ್ 7ಅಲ್ಲಿ ವಿ ಹ್ಯಾವ್ ವ್ಯಾಲಿಡಿಟಿ ಚೆಕ್. ಓಕೆ, ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಇನ್ ಫಾರ್ಮ್ 1, ಯಾವ ಫಾರ್ಮೆಟಲ್ಲಿ ಅಂದರೆ ಫಾರ್ಮ್ 1 ಫಾರ್ಮೆಟಲ್ಲಿ ಟು ರಿಲೆವೆಂಟ್ ಕಮಿಟಿ. ಓಕೆ, ಟು ಕ್ಲೈಮ್ ದ ವ್ಯಾಲಿಡಿಟಿ. ಫೈನ್. 7A ಕಮಿಟಿ ವಿಲ್ ರೆಫರ್ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಆ್ಯಂಡ್ ರಿಪೋರ್ಟ್ ಫ್ರಮ್ ರಿಲೆವೆಂಟ್ ಡಿಸ್ಟ್ರಿಕ್ಟ್ ಆಫೀಸರ್. ಅವ್ರು ವ್ಯಾಲಿಡಿಟಿ ಕಳಿಸಿದಾಗ ಈ 7A ಕೆಳಗಡೆ ಅವ್ರು ರೆಫರ್ ಮಾಡಿ ಇದು ಮಾಡ್ತಾರೆ. ಸೊ 8ಅಲ್ಲಿ ಎಂಕ್ವೈರಿ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ ಕೇಸ್ ಅದು ರಾಂಗಾಗಿ ಏನಾದರೂ ಇದ್ದರೆ 8A ಪ್ರಕಾರ ಫಾಲ್ಸ್ ಸರ್ಟಿಫಿಕೇಷನ್ ಇದ್ದರೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ, ನೀವು ಜಾಬ್ ತೊಗೊಂಡಿದ್ರೆ ಜಾಬ್ ವಾಪಸ್, ಇಲ್ಲ ನೀವು ಮಾನಿಟರಿ ಬೆನಿಫಿಟ್ ತೊಗೊಂಡಿದ್ರೆ ಮನಿ ವಾಪಸ್ ಕೊಡೋಂಗೆ ಮಾಡಬೇಕು. ಇಲ್ಲಾಂದರೆ 6 ಮಂತ್ ಟು 2 ಇಯರ್ಸ್ ಜೈಲು, 1000 ರೂಪೀಸ್ ಪೆನಾಲ್ಟಿನೂ ಹಾಕಬಹುದು. ಸೊ ನೆಕ್ಸ್ಟು ರೂಲ್ 9ಅಲ್ಲಿ ವ್ಯಾಲಿಡಿಟಿ ಸರ್ಟಿಫಿಕೇಟ್, ನೋ ಅಪಾಯಿಂಟ್ಮೆಂಟ್ ಆರ್ ಅಡ್ಮಿಷನ್ ವಿಲ್ ಬಿ ಮೇಡ್ ವಿತೌಟ್ ವ್ಯಾಲಿಡ್ ಸರ್ಟಿಫಿಕೇಟ್. ಇಂಪ್ರಾಪರ್ ಸರ್ಟಿಫಿಕೇಟಿಂದ ಅಡ್ಮಿಷನ್ ಮಾಡೋಂಗಿಲ್ಲ, ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಾರಲ್ಲ ಅದಾಗುತ್ತೆ. ಸೊ ಇವಾಗ 9A ವಾಮಿಟೆಡ್ ಅದಿಲ್ಲ. ನೆಕ್ಸ್ಟು ಇಂಪಾರ್ಟೆಂಟ್ ಏನಂದರೆ ಲೈಕ್ ಆಡಿಟ್ಸ್ ಮಾಡೋದಂತ ಒಂದಿದೆ, ಅದು 13ಅಲ್ಲಿ 14ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆ್ಯನ್ಯುವಲ್ ರಿಪೋರ್ಟ್ಸ್ ಅಂತ. ಓಕೆ, ಸೊ ಇದಿಷ್ಟು. ನೆಕ್ಸ್ಟ್ ನಾವು ನೋಡಬೇಕಾದ್ರೆ ನಾವು ಆಲ್ರೆಡಿ ನೋಡಿದ್ರಿ ಈಗ ವಾಟ್ ಇಸ್ ದಟ್ ಕರ್ನಾಟಕ SC/ST OBC ರಿಸರ್ವೇಷನ್ ಆ್ಯಕ್ಟ್ 1990 ಆ್ಯಂಡ್ ರೂಲ್ಸ್ ನೋಡಿದ್ರಿ. ನಮಗೆ ಅರೌಂಡ್ 13-14 ರೂಲ್ಸ್ ಇದ್ದಾವೆ, 13 ಅಂತ ಇಟ್ಕೊಳ್ಳಿ. ಸೊ 1992 ರೂಲ್ಸ್ ಅವು. ನೆಕ್ಸ್ಟ್ ಅದ್ರ ಪ್ರಕಾರನೇ ಕರ್ನಾಟಕ ಆ್ಯಕ್ಟ್ 1995 ಮಾಡಿದ್ರು. ಇದು SC/SCಗೆ ಅಂದರೆ SC/SCಗೆ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅದರ ರಿಲೇಟೆಡು. ಸೊ ಎಲ್ಲ ಇಂಪಾರ್ಟೆಂಟ್ ಇಲ್ಲ, ಕೆಲವೊಂದು ಸೆಕ್ಷನ್ಸ್ ಇಂಪಾರ್ಟೆಂಟು, ಐ ವಿಲ್ ಸೇ ದ್ಯಾಟ್. ಸೊ ಟರ್ಮ್ ಆಫ್ ಆಫೀಸ್ ಮತ್ತು ಆಫೀಸ್ ಕಂಡೀಷನ್ಸ್ ಇಂಪಾರ್ಟೆಂಟು. ಸೊ ಸೆಕ್ಷನ್ 4 ಅವರು 3 ಇಯರ್ಸ್ಗೆ ಇರ್ತಾರೆ ಅಂತ ಆಲ್ರೆಡಿ ಹೇಳಿದೆ. ಸೊ 3 ಇಯರ್ಸು, ಒಂದು ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಇರ್ತಾರೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅವ್ರದ್ದು ಸ್ಯಾಲ್ರೀಸ್ ಸ್ಟೇಟ್ ಗೌರ್ಮೆಂಟಿಂದ ಬರಬೇಕು. ಅವ್ರಿಗೆ ಆ್ಯಕ್ಚುಲಿ ವೆಯ್ಟ್ ಐ ವಿಲ್ ಜಸ್ಟ್ ಸಿ. ಓಕೆ, ಸೊ ಇಲ್ಲಿ 11ಇಂದ ಇಂಪಾರ್ಟೆಂಟು. ಓಕೆ, ಸೊ ದ ಸ್ಟೇಟ್ ಗೌರ್ಮೆಂಟ್ ಮಸ್ಟ್ ರಿವ್ಯೂ ದ ಲಿಸ್ಟ್ ಎವ್ರಿ 10 ಇಯರ್ಸ್. ಸೊ 11ಅಲ್ಲಿ ಏನಂದರೆ ನಾವು ಆಲ್ರೆಡಿ ಒಂದ್ಸರಿ ನೋಡಿದ್ರಿ, 102nd ಅಮೆಂಡ್ಮೆಂಟ್ ಪ್ರಕಾರ ಪ್ರೆಸಿಡೆಂಟ್ ರಿವ್ಯೂ ಮಾಡ್ತಾರೆ ಅಂತ. ಅದನ್ನು ಚೇಂಜ್ ಮಾಡಿ 105th ಅಮೆಂಡ್ಮೆಂಟ್ ಪ್ರಕಾರ ಇಲ್ಲ ಸ್ಟೇಟ್ ಗೌರ್ಮೆಂಟೇ ಮಾಡುತ್ತೆ ಅಂತ. ಯಾಕೆ ಅಂದರೆ 102 ಬರೋಕ್ಕಿಂತ ಮುಂಚೆನೇ 1995 ಆ್ಯಕ್ಟ್ ಇತ್ತಲ್ವ ನಮಗೆ, ಅದರ ಪ್ರಕಾರ ಸೆಕ್ಷನ್ 11ಅಲ್ಲಿ 10 ಇಯರ್ಸ್ ಒನ್ಸು ಯಾರು ಚೇಂಜ್ ಮಾಡ್ಬೋದಿತ್ತು ಲಿಸ್ಟ್ನ, ಸ್ಟೇಟ್ ಗೌರ್ಮೆಂಟ್, ಅದೇ ಸೆಕ್ಷನ್ 11. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೆಕ್ಷನ್ 12 ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಕೊಡಬೇಕು SC/BCಗೆ. ನೆಕ್ಸ್ಟ್ ವಿ ಹ್ಯಾವ್ ಅಕೌಂಟ್ಸ್ ಆ್ಯಂಡ್ ಆಡಿಟ್ ಮಾಡೋದನ್ನು ಸ್ಟೇಟ್ ಗೌರ್ಮೆಂಟ್ ಯಾರು ನಾಮಿನೇಟ್ ಮಾಡೋದು ಅವ್ರು ಬಂದು ಆಡಿಟ್ ಮಾಡ್ತಾರೆ ಈ ಕಮಿಷನ್ದು. ಮತ್ತು ಅವ್ರ ಆ್ಯನ್ಯುವಲ್ ರಿಪೋರ್ಟ್ 14-15ಅಲ್ಲಿ ಆ್ಯನ್ಯುವಲ್ ರಿಪೋರ್ಟು ಮತ್ತು ಆಡಿಟ್ ರಿಪೋರ್ಟು ಕೊಡಬೇಕಾಗುತ್ತೆ. ಸೊ 16ಅಲ್ಲಿ ಅನೌನ್ಸ್ ಮಾಡ್ತಾರೆ, ಇಟ್ಸ್ ಲೈಕ್ ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್ ಅಂಡರ್ ಸೆಕ್ಷನ್ 21 ಅಂತ. ಆ್ಯಂಡ್ ಪವರ್ಸ್ ಟು ದ ರೂಲ್ಸ್ ಅಂತ 17th ಸೆಕ್ಷನ್ ಹೇಳುತ್ತೆ, ದ ಸ್ಟೇಟ್ ಗೌರ್ಮೆಂಟ್ ಮೇ ಮೇಕ್ ರೂಲ್ಸ್, ಈ ಆ್ಯಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ರೂಲ್ಸ್ ಮಾಡ್ಬೋದಂತ. 18th ಏನಾದರೂ ಆ್ಯಕ್ಟಲ್ಲಿ ಸಂಬಂಧ ಇಲ್ದಂಗಿದ್ರೆ ಅದನ್ನು ತೆಗಿಬೋದು 10 ಇಯರ್ಸಲ್ಲಿ ಅಂತ ಕೊಟ್ಟಿದ್ರು. ಇನ್ ಕೇಸ್ 10 ಇಯರ್ಸಲ್ಲಿ ತೆಗ್ದಿಲ್ಲ ಅಂದರೆ ಆಮೇಲೆ ಅಮೆಂಡ್ಮೆಂಟ್ ಮಾಡಿ ತೆಗಿಬೇಕು ಅನ್ನೋದು ಸೆಕ್ಷನ್ 18ಅಲ್ಲಿ. ಸೊ 1995 ಆ್ಯಕ್ಟಲ್ಲಿ ನಮಗೆ 18 ಸೆಕ್ಷನ್ಸ್ ಇದ್ದಾವೆ. ಅದೇ 1992 ಅಲ್ಲಿ ಅದರಲ್ಲಿ ನಮಗೆ 13 ರೂಲ್ಸ್ ಇದ್ದಾವೆ, ರೈಟ್, ಅಷ್ಟೇ. ಸೊ ನೆಕ್ಸ್ಟ್ ನೋಡಿಕೊಂಡ್ರೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕೀಮ್ಸ್. ಓಕೆ, ಸೊ ಅದರಲ್ಲಿ ವಿ ಹ್ಯಾವ್
ನ್ಯೂ ಆಕರ್ಷ ಸ್ಕೀಮ್ ಅಂತ. ಸೊ ಇದ್ರ ಕೆಳಗಡೆ ಕ್ರೈಟೀರಿಯಾ ನೋಡ್ಕೊಬೇಕು. ಆಕರ್ಷ ಸ್ಕೀಮ್ ಬಂದು ಏನು ಮಾಡುತ್ತೆ ಅಂದರೆ ಫಸ್ಟು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ. ಸೊ ಅವ್ರು ಒ ಬಿ ಸಿ ಆಗಿರಬೇಕು. ಅವ್ರ ಫ್ಯಾಮಿಲಿ ಇನ್ಕಮ್ ಇಟ್ ಶುಡ್ ಬಿ ನಾಟ್ ಬಿಟ್ವೀನ್ ಲೈಕ್ ಮೋರ್ ದೆನ್ 3 to 2.5 lakh ರೂರಲ್ ಆ್ಯಂಡ್ ಅರ್ಬನ್ ಬೇಸಿಸ್ ಮೇಲೆ. ಸೊ ಅವ್ರ ಏಜು 18 to 55 ಇರಬೇಕು. ಅವರು ಎಲ್ಲಿದು ಇಂಪ್ಲಿಮೆಂಟ್ ಆಗ್ತಿದೆ ಸ್ಕೀಮು ಅಲ್ಲಿ ಲೋಕಲ್ ರೆಸಿಡೆಂಟ್ ಆಗಿರಬೇಕು. ಓಕೆ. ಸೊ ಕೊಟ್ಟರೆ ಕ್ಯಾಪಿಟಲಲ್ಲಿ 30% ಸಬ್ಸಿಡಿನೂ ಸಿಗುತ್ತೆ ನಮಗೆ. ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸನ್ನು ಸಿಗುತ್ತೆ. ಓಕೆ. ಸೊ ಅದರಲ್ಲಿ ಇಂಟ್ರೆಸ್ಟ್ ರೇಟು ಮಿಕ್ಕಿದ್ದ ಸಬ್ಸಿಡಿ ಹೋಗಿ ಮಿಕ್ಕಿದ ಅಮೌಂಟ್ಗೆ 4 to 6% ಅಷ್ಟು ಇಂಟ್ರೆಸ್ಟ್ ರೇಟಲ್ಲಿ ನೀವು ಕಟ್ಕೊಬೇಕು. ಮತ್ತು 3 to 7 ಇಯರ್ಸಲ್ಲಿ ವಿ ಹ್ಯಾವ್ ಟು ರೀಪೇ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಪಿ ಎಮ್ ದಕ್ಷ ಯೋಜನಾ. ಪಿ ಎಮ್ ದಕ್ಷ ಯೋಜನಾ ಇಸ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್. ಓಕೆ. ಸೊ ಸ್ಕಿಲ್ ಡೆವಲಪ್ಮೆಂಟ್ಗೆ ಅವ್ರು ಇದು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೂ ಏಜು 18 to 45 ಅಂತ ಕ್ರೈಟೀರಿಯಾ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಅವರು 200 to 600 hours ಆಫ್ ಟ್ರೈನಿಂಗ್, ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಮಹಿಳಾ ಸಮೃದ್ಧಿ ಯೋಜನಾ. ಮಹಿಳೆಯರು ಆಂಟ್ರಪ್ರಿನರ್ಶಿಪ್ಗೆ, ಎಂಪವರ್ಮೆಂಟ್ಗೆ ಹೆಲ್ಪ್ ಮಾಡುತ್ತಿದ್ದು. ಸೊ ಏಜ್ ಇನ್ನೂ ಇದೆ 18 to 55 ಆ್ಯಂಡ್ ಆ್ಯನ್ಯಲ್ ಇನ್ಕಮ್ 3 to 2 lakh ಇರಬೇಕು ಬೇಸ್ಡ್ ಆನ್ ಅರ್ಬನ್ ಆ್ಯಂಡ್ ರೂರಲ್ ಕ್ರೈಟೀರಿಯಾ. ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಲ್ಸೋ ಅವ್ರು ಹೆಲ್ಪ್ ಮಾಡ್ತಾರೆ. ಓಕೆ. ಸೊ ಇಲ್ಲಿ ನಮ್ಗೆ ಸಬ್ಸಿಡಿ 35%ವರೆಗೂ ಕೊಡ್ತಾರೆ. ಅಂದರೆ ಸೀಲಿಂಗ್ ಬಂದು 1 lakh ಜಾಸ್ತಿ ಕೊಡೋಲ್ಲ ಸಬ್ಸಿಡಿಯಲ್ಲಿ. ಸೊ ರಿಮೈನಿಂಗ್ ನಾವು ಪೇ ಮಾಡ್ಕೊಬೇಕಾಗತ್ತೆ. ಸೊ ಅಪ್ ಟು 10 lakh ಕೊಡಬಹುದು. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್. ಇವತ್ತಿಗೆ ಇದೆ ರಿವಿಷನ್ ಸ್ಲಾಟ್. ವಿಲ್ ಟೇಕ್ ಅಪ್ ನೆಕ್ಸ್ಟ್ ಸ್ಲಾಟ್ ಟುಮಾರೋ.